ನಮಸ್ತೆ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆಗೆಲ್ಲ ರೆಡಿ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಬ್ಬಾಳೆಹಣ್ಣು, ಕೋಸಂಬರಿ, ಪಾನಕ, ಮಜ್ಜಿಗೆ ಇಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ರಾಮನವಮಿ ಬೇಸಿಗೆ ಕಾಲದಲ್ಲಿ ಬರೋದ್ರಿಂದ ಪಾನಕ, ಮಜ್ಜಿಗೆ ಅಂತೂ ಜೋರಾಗಿರುತ್ತೆ. ಬೆಂಗಳೂರಿನಲ್ಲಂತೂ ಬೇರೆ ಕಡೆ ಹೇಗೆ ಗೊತ್ತಿಲ್ಲ, ಪಟ್ನಲ್ಲಿ ಬೆಂಗಳೂರಲ್ಲಂತೂ ಅಲ್ಲಲ್ಲಿ ಸರ್ಕಲ್ಗಳಲ್ಲಿ ಇಲ್ಲ ಬಸ್ ಸ್ಟಾಪ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಕ್ಯಾನಲ್ಲಿ ಪಾನಕ, ಕೋಸಂಬರಿಗಳನ್ನೆಲ್ಲ ಮಾಡಿಕೊಂಡು ಹಂಚ್ತಾ ಇರ್ತಾರೆ. ಪಾಪ ಬಿಸಿಲಲ್ಲಿ ಓಡಾಡಿ ಕೆಲಸ ಮಾಡ್ತಿರೋರ್ಗಂತೂ ಅಮೃತ ಇದ್ದಂಗೆ ಪಾನಕ, ಕೋಸಂಬರಿ. ನಾವು ಅಷ್ಟೇ ಚಿಕ್ಕವರಿದ್ದಾಗ ಈ ಥರ ಎಲ್ಲಾದರೂ ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಕೊಡ್ತಿದ್ದಾರೆ ಅಂದರೆ ಮೊದಲು ಓಡೋಗಿ ಇಸ್ಕೊಂಡು ಕುಡಿತಾ ಇದ್ವಿ. ಆದರೆ ಈಗ ನಮ್ಮ ಮಕ್ಕಳು ಅದೇ ಥರ ಪಾನಕ, ಕೋಸಂಬರಿ ಅಥವಾ ಮಜ್ಜಿಗೆ ಇಸ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಹಿಂಜರಿಕೆ, ಬೇಡ ಅಂತ ಹೇಳ್ತೀವಿ. ಯಾಕಂತಂದರೆ ನೀರು ಯಾವ್ದು ಹಾಕಿರ್ತಾರೋ, ಶುದ್ಧವಾಗಿ ಮಾಡಿರ್ತಾರೋ ಇಲ್ವೋ ಅಂತ ಹೈಜೀನ್ ಇಶ್ಯೂಸಿಂದ ಮಕ್ಳಿಗೆ ಬೇಡ ಅಂತ ಅಂತೀವಿ. ನೀವೆಲ್ಲರೂ ಕೂಡ ಈ ಥರ ಪಾನಕ, ಮಜ್ಜಿಗೆ ಎಲ್ಲ ಕೊಡ್ತಿದ್ರೆ ಖುಷಿಯಾಗಿ ಹೋಗಿ ತೊಗೊಂಡು ಕುಡಿತೀರಾ? ಹೌದು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ.